ಬೇಜಾರಾಗುತ್ತೆ. ಯಾರು ಇಲ್ಲ, ಎಲ್ಲನ ಬದುಕಿ ಪತ್ಕಿಗೆ ಹೋಗಿರ್ತಾರೆ. ಯಪ್ಪ ಮಧ್ಯಾಹ್ನತ್ನಾಗಂತೂ ನನಗೆ ಬೇಜಾರಾದಂಗೆ ಹೋಗುತ್ತೆ. ಬಿಸಿಲು ಉರಿಯೋಕ್ಕೆ ಜನ ಯಾರು ಹೊರಕ್ಕೆ ಬರಲ್ಲ, ನನಗಂತೂ ಒಳಗಿರೋಕ್ಕೆ ಆಗಲ್ಲ. ಇಲ್ಲೇನೋ ಅತ್ತೆ ಸೊಸೆ ಜಗಳ ನಡೀತಾ ಐತೆ. ಏನೋ ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ವಾರ್ಗಿತ್ತೆಯರ ಜಗಳ ಅಂದರೆ ಅಲ್ಲಿಗೆ ಜಯಮ್ಮನ ಎಂಟ್ರಿ ಆಗಲೇಬೇಕು. ಏನು ಅತ್ತೆ ಸೊಸೆ ಜಗಳ ಕೇಳೋಣ. ಯಾಕನ ಸಾಕಜ್ಜಿ ಸೊಸೆ ಗುದ್ದಾಡ್ತಾ ಇದ್ದಾರೆ. ಯಾಕೆ ಕೇಳ್ತೀನದೆ. ನಾನು ಹೋದ್ರೆ ಯಾವುದೇ ಆಗಲಿ ಬಗೆಹರಿಯದಿ ಬಿಡ್ರಿ ಅಂತ ನಾನು ಸ್ವಲ್ಪ ಸಮಾಧಾನ ಮಾಡ್ತೀನಿ. ನಾನು ಯಾರಿಗೆ ಆಗಲಿ ಅಷ್ಟೇ, ನಾನು ಸ್ವಲ್ಪ ಸಮಾಧಾನ ಮಾಡ್ತೀನಿ. ಊರ್ ಮುಂದಕ್ಕೆ ತಗೊಂಡೋಗಿ ಯಾರಿಗಾನ ತೋರಿಸ್ಕೊಂಬರಾಗೆ ಮುಂಚೆ ಸಿಗುಳು ಸೊಪ್ಪು ಹಂಗೇನ ಮಾಡೋದು. ಅಯ್ಯಯ್ಯಪ್ಪ ಉಂಬಕ್ಸರ್ ಬರಲ್ಲ. ನಾ ಮಾಡಿದ್ರೆ ಬಾಕ್ಸ್ ಉಣ್ಬೇಕಮ್ಮ. ಬಾ ಹಂಗೆ ಮಾಡ್ತೀನಿ ನಾನು. ಮುಂಚೆ ಸಿಗುಳು ಸೊಪ್ಪ ಮಾಡು, ಯಾರು ಬೇಡ ಅಂದ್ರು ಸುಮ್ಮನೆ ಹೋಗ್ಕಂತೀಯ ಮಾಡೋದ. ಮಾಡಿಕ್ಕಿರೋದನ್ನ ಹಂಗೈತಿ ಹಿಂಗೈತಿ ಅಂತ ಜರಿತೀಯ. ಸುಮ್ಮನೆ ಮಾಡ್ಕೊಂಡು ಉಣ್ಬೇಕಂತ ನೀನು. ಯಾಕೆ 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 ಸಾಕಜ್ಜಿ ಸೊಸೆ ಯಾಕೆ ಗುದ್ದಾಡ್ತಾ ಇದ್ದೀರಾ? ಯಾಕೆ ಅಲ್ಲ ಕಣೆ ಜಯಮ್ಮ, ಯಾತ ಮುಂಚೆ ಸಿಗುಳು ಸೊಪ್ಪು ಅಂತ ಮಾಡ್ಯವಳೆ ಭಯ ಕಿಕ್ಕಕ್ಕೆ ಸರ್ ಬರಲ್ಲ. ಹಂಗೈತಿ ಅಷ್ಟು ಟಮಟೆ ಹಣ್ಣು ಹಾಕಿ ಮಸ್ತವಳಲ್ಲಿ. ಹುಂಚೆ ಸಿಗುಳು ಸೊಪ್ಪು ಹುಂಚೆ ಸಿಗುಳು ಸೊಪ್ಪಿಗೆ ಯಾರನ್ನ ಟಮಟೆ ಹಣ್ಣು ಹಾಕ್ತಾರೇನಿ. ಮಸ್ಕಾಗಿ ಇಟ್ಟಂಗೆ ಒಂದು 5-6 ಟಮಟೆ ಹಣ್ಣು ಇಕ್ಕವಳೆ. ಏನೋ ಹಾಕಿರು 1-2 ಹಾಕ್ತಾರಮ್ಮ. ಹಸಕೊಂಡು ಟಮಟೆ ಹಣ್ಣು ಹಾಕಿ ಮಸಿಯೋದು ಯಪ್ಪ ಉಂಬಕ್ಕಾಗಲ್ಲ ಕಣೆ. ಬೋಲ್ ಒಗ್ರೊಗ್ರೊಗ್ರೊಗ್ರ ಆಗೈತಿ. ಅದಕ್ಕೆ ಹಂಗೇನ ಮಾಡೋದು ಹೋಗಿ ತೋರಿಸ್ಕೊಂಬ ಅಂತ ನಾನು. ಹಂಗೆ ಮಾಡಕ್ಕೆ ಬರೋದು. ಸುಮ್ಮನೆ ಈ ಅಮ್ಮ ಯಾ ಸಾರು ಮಾಡಿದ್ರು ಹಿಂಗೆ ಜೇಂಟಿ ಜರಿಯೋದು. ಯಾ ಸಾರನ ಮಾಡಲಿ ಹಿಂಗೆ ಜರಿಯೋದು ಈ ಅಜ್ಜಿ. ಮುಂಚೆ ಸಿಗುಳು ಸೊಪ್ಪು ಮಾಡಕ್ಕೆ ಬರಲ್ವೇ ನಿನಗೆ? ಹೇಳತ್ತೆ ಮುಂಚೆ ಸಿಗುಳು ಸೊಪ್ಪು ಹಿಂಗೆ ಮಾಡ್ಬೇಕು ಗೊತ್ತೇ. ನಮ್ಮ ಜೇಕಾಯಿ ಬಂದ್ಲು. ಅತ್ತೆ ಸೊಸೆ ಜಗಳದಾಗ ಯಾಕೆ ಸುಮ್ಮನೆ ಬಾರೆ ಜೇಕಾಯ, ಇನ್ನು ಯಾಕೆ ಹೋಗ್ಬಿಟ್ಟು ಹೇಳಕ್ಕೆ ಹೋಗ್ತೀಯ? ಹೇಳಕ್ಕೆ ಹೋಗ್ಬಾರ್ದು. ನೋಡಿ ಇವಳು ಮುಂಚೆ ಸಿಗುಳು ಸೊಪ್ಪು ಮಾಡಕ್ಕೆ ಬರಲ್ವಂತೆ. ಅಲ್ಲ ಕಣಿ ಅಮ್ಮಣಿ, ಮುಂಚೆ ಸಿಗುಳು ಸೊಪ್ಪು ಮಾಡಕ್ಕೆ ಬರಲ್ಲ ಅಂದರೆ ಯಾರನ್ನು ನೊಕ್ಕರಲ್ಲಿ. ಸಾಕಜ್ಜಿ ಅದಕ್ಕೆ ಮತ್ತೆ ಬೈತಾ ಇರೋದು ನಿನ್ನ. ಹಿಂಗೆ ಮಾಡ್ಬೇಕು ಗೊತ್ತೇ. ಮುಂಚೆ ಸಿಗುಳು ಸೊಪ್ಪು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ತಾ ಇದ್ರೆ 2 ಮುದ್ದೆ ಉಣ್ಬೇಕು. ಹಂಗೆ ಮಾಡಬೇಕು. ಅದ್ಯಾಕೆ ಅಷ್ಟು ಟಮಟೆ ಹಣ್ಣು ಹಚ್ಚಕ್ಕೆ ಹಂಗೆ ಮಾಡಿದ್ಯಾ ಗೊತ್ತಾಗಲ್ವ ನಿನಗೆ? ఏంటి ಸುಮ್ಮನೆ ಹೋಗು, ನಿನಗೇನು ಗೊತ್ತು? ನಮಗೆ ಬಂದಂಗೆ ನಾವು ಮಾಡ್ತೀವಿ. ಸುಮ್ಮನೆ ಇಲ್ಲಾಂದರೆ ಮಾಡ್ಕೊಂಡು ನೋಡಬೇಕು, ಇಲ್ಲಾಂದರೆ ಈ ಬಾಡಿಕ್ಕಿರೋದನ್ನ ತೆಪ್ಪನ ಉಂಬತ್ತು ಕಲಿಬೇಕು. ನಮ್ಮ ತಗೆ ಇಲ್ಲದ್ದೆಲ್ಲನ ಮಾತಾಡಕ್ಕೆ ಬರಬಾರ್ದು. ಹೇಳಿ ಯಾತ ಜಯಮ್ಮ ಯಾತ ಅತ್ತೆ ಸಸಿ ನ್ಯಾಯ ಹೇಳಕ್ಕೆ ಬಂದವಳೆ. ಯಾಕೆ ಜಯಮ್ಮ ಯಾತ ಹೇಳ್ತಾ ಇದೀಯಾ? ಇವಳು ಮಂಗ್ಳಿಗೆ ಹುಂಚೆ ಸಿಗುಳು ಸೊಪ್ಪು ಮಾಡಕ್ಕೆ ಬರಲ್ವಂತ. ಅದಕ್ಕೆ ಸಾಕಜ್ಜಿ ಬೈತಿತ್ತು. ಅಲ್ಲ ಇವಳು ಹುಂಚೆ ಸಿಗುಳು ಸೊಪ್ಪು ನಾನು ಹೇಳ್ಕೊಡ್ತೀನಿ ಕೇಳು. ಹುಂಚೆ ಸಿಗುಳು ಸೊಪ್ಪು ಮಾಡೋದು ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ ನನ್ನಂತಳನ್ನ ಕೇಳಿ ತಿಳ್ಕ ನೀನು. ನಿಮ್ಮ ಅತ್ತೆನ ಕೇಳಲಿಲ್ಲ ಅಂದ್ರೆ ಮಾತಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಅತ್ತೆನ ನನ್ನ ಕೇಳು, ನಾನು ಹೇಳ್ಕೊಂಡು ಕೊಡ್ತೀನಿ. ನೀನು ಏನೇ ಆಗಲಿ ಬಂದು ನನ್ನ ಕೇಳು. ಯಾವ ಸಾಂಬಾರು ಮಾಡೋದಾಗಲಿ ಹೇಳು. ನೀನು ಯಾವ ತನಾಗಲಿ ನಮ್ಮ ಜಯಂಟಿಂಗ್ ಕೇಳ್ಬೇಕು ನೀನು ಮಂಗಮ್ಮ. ನಮ್ಮ ಜಯ್ಯಕ್ಕಂಗೆ ಕೇಳ್ಬಿಟ್ರೆ ನೀನು ಎಲ್ಲ ಹೇಳ್ಕೊಡ್ತಾಳು. ಒಂದು ಕಡೆಯಿಂದ ಹೇಳ್ಕೊಡಾಳು. ನೀನು ಅವಳನ್ನು ಕೇಳೋದು ಬಿಟ್ಟು ಹೇಳತ್ತ. ಹೇಳ್ತೀನಿ ನೋಡು ಹುಂಚೆ ಸಿಗುಳು ಸೊಪ್ಪು ಮಾಡೋದು ಹೆಂಗೆ ಅಂತ. ಹುಂಚೆ ಸಿಗುರು ತರೋದು, ಹುಂಚೆ ಸಿಗುರು ಕಿತ್ಕೊಂಬರೋದು. ಟಮಾಟೆ ಹಣ್ಣು ಸ್ಯಾನೆ ಹಾಕ್ಬಾರ್ದು. 1 ಹಾಕ್ಬೇಕು, ಇಲ್ಲ 2 ಹಾಕ್ಬೇಕು, ಇಲ್ಲಾಂದ್ರೆ ಹಾಕ್ಲಿಲ್ಲ ಅಂದ್ರೆ ನಡಿತೈತಿ. 1 ಹಾಕ್ಬೇಕು ಅಂಬೋದಿದ್ರೆ ಒಂದೇ 1 ಹಾಕ್ಬೇಕು. 1 ಟಮಟೆ ಹಣ್ಣು, 1 ಬೆಳ್ಳುಳ್ಳಿ, 1 ಕಾಯಿ ತುರಿ, ಒಂದು ಈಟ್ ಹಾಕಬೇಕು. ಬೇಳೆಕಾಳು, ಮೊಳಕೆ ಕಾಳಿದ್ರೆ ಮೊಳಕೆ ಕಾಳು ಇದ್ದರೆ ಹಾಕು, ಇಲ್ದಿದ್ರೆ ಹಾಕ್ಬೇಡ. ಈರುಳ್ಳಿ, ಬೆಳ್ಳುಳ್ಳಿ, 2 ಸಾಂಬಾರು ಪುಡಿ, ಇದು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಉಪ್ಪು ಹಾಕಿ ಜೀರಿಗೆ ಹಾಕಿ ಕೂಗಿಸ್ಬಿಟ್ರೆ ಹುಂಚೆ ಸಿಗುಳು ಸೊಪ್ಪು ರೆಡಿ. ಮಸ್ತು ಒಗ್ಗರಣೆ ಒಯ್ದು ಬಿಡೋದೆ. 1-2-3 ವಿಸಲ್ ಕೂಗಿಸು. ಒಲೆ ಮೇಲೆ ಇಕ್ಕೋದಾದರೆ ಬೆಳ್ಳುಳ್ಳಿ, ಈರುಳ್ಳಿ, ಹಸ್ರುಗಾಯಿ ಇವನ್ನೆಲ್ಲ ಹಾಕ್ಬಿಡು. ಖಾರದ ಪುಡಿ ಹಾಕಿರೂ ಚೆನ್ನಾಗಿರುತ್ತೆ. ಖಾರದ ಪುಡಿ ಹಾಕೋದಾದ್ರೆ ಖಾರದ ಪುಡಿನೂ ಹಾಕು. ನಿನಗೇನು ಬೇಕೋ ಅದನ್ನ ಹಾಕಿ ಮಾಡಿಬಿಡ್ಬೋದಮ್ಮ, ಘನವಾಗಿರುತ್ತೆ. ಮುಂಚೆ ಸಿಗುಳು ಸೊಪ್ಪು ಮಾಡಕ್ಕೆ ಬರಲ್ಲ ಅಂದರೆ ಯಾರನ್ನ ನಕ್ಕರಮ್ಮ ತಾಯಿ ಜಯಮ್ಮ. ಅವಳಿಗೆ ಏನು ಬರುತ್ತೆ ನೋಡಿ. 1-2 ಮೊಳಕೆ ಕಾಳಿದ್ವು ಹಾಕ್ಬೇಕಾ? ಮೊಳಕೆ ಕಾಳು ಹಾಕಿದ್ರೆ ಅಂತ ಹಾಕಿರೋದು ಮುಂಚೆ ಸಿಗುಳು ಸೊಪ್ಪು. ಅವನು ಹಾಕಿಲ್ಲಮ್ಮ, ಉಂಬಾಕ್ ಸಾರು ಬರಲ್ಲ. ಬಿಡತ್ತತ್ತ. ಸುಮ್ಮನೆ ಅತ್ತ ನೀವು ಯಾಕಂತ ಪರದಾಡ್ತೀರತ್ತ. ಏನು 1 ಸಾರು ಮಾಡೋಕ್ಕೆಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಯಾಕೆ ಸುಮ್ಮನೆ ಪರದಾಡ್ತೀರ? ಸುಮ್ಮನೆ ಜಕ ನೀನು ಯಾಕೆ ಕೊಟ್ಟು ಹೇಳಕ್ಕೆ ಹೋಗ್ತೀಯ? ನಾನು ಅವಳಿಗೆ ಹೇಳ್ಕೊಡ್ತೀನಿ ಸಾರು ಮಾಡೋದ. ಅವಳಿಗೆ ಗೊತ್ತಾಗಲ್ವಲ್ಲ, ಅವಳಿಗೆ ಬರಲ್ವಲ್ಲ, ಅದಕ್ಕೆ ಅವಳಿಗೆ ಹೇಳ್ಕೊಡ್ತೀನಿ. ನನ್ನಂತಳು ನನಗೆ ಕೇಳಿ ತಿಳ್ಕ. ಗೊತ್ತಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಗರ್ಗ ಮಾಡಬಾರ್ದು. ಸಾರು ಚೆನ್ನಾಗಿಲ್ಲ ಅಂದರೆ ಉಂಬಕ್ಕೆ ಬರಲ್ಲ. ನಾನು ಮಾಡ್ತೀನಿ ಬಾ ಮುಂಚೆ ಸಿಗುಳು ಸೊಪ್ಪು ಉಣ್ಣು ಬಾ. ನಾನು ಮಾಡೋದ ಇನ್ನೂ ಉಮ್ಮಂಗಿರುತ್ತೆ. ಹಂಗೆ ಮಾಡ್ತೀನಿ ನಾನು ಮುಂಚೆ ಸಿಗುಳು ಸೊಪ್ಪ. ನನಗೂ ಬರುತ್ತೆ ಜಯಂಟಿ. ನಾನು ಎಲ್ಲ ಸಾರು ಮಾಡೋದು ನಾನು ಎಲ್ಲ ಕಲ್ತ್ಕೊಂಡಿದ್ದೀನಿ. ನಿನ್ನಂತಳನ್ನ ಕೇಳೇನು ಕಳ್ಕೋಬೇಕು ಅಂಬೋದೇನಿಲ್ಲ. ನಾನು ಎಲ್ಲ ಕಲ್ತ್ಕೊಂಡೇ ಬಂದಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ನಮಗೂ ಎಲ್ಲ ಕಲ್ಸ್ಯವ್ರೆ. ನಮ್ಮಮ್ಮ ಎಲ್ಲ ಕಾಪ್ರನೂ ಕಲ್ಸೈತಿ. ನಿಮ್ಮಂತಾರನ್ನ ಕೇಳೇನು ಕಲ್ತ್ಕೋಬೇಕಾ? ಇಲ್ಲಿ ನೀನು ಸುಮ್ಮನೆ ಇರ್ಬೇಕಾ? ಮಾತಾ ಸೊಸೆ ಮದಿದಾಗ ಬಂದು ನೀನು ಹೇಳ್ಬಾರ್ದು. ಸುಮ್ಕಿರವ್ರು ಇವತ್ತು ಗುದ್ದಾಡ್ತಾರೆ, ನಾಳೆ ಶಾನಕ್ಕೆ ಹಾಕ್ತಾರೆ. ನೀನು ಒಟ್ಟು ಯಾಕೆ ಮದ್ದಿದಾಗ ಹೇಳಿ ಇಷ್ಟವ್ರು ಆಗ್ತೀಯ? ಹೇಳೋದು ಮುಂಚೆ ಸಿಗುಳು ಸೊಪ್ಪು ಮಾಡಕ್ಕೆ ಬರಲ್ಲ ಅಂತ ಅಂದ್ಲಲ್ಲ, ಅದಕ್ಕೆ ಹೇಳ್ಕೊಟ್ಟೆ ನಾನು. ಅಲ್ಲ ಅದಕ್ಕೆ ಅಜ್ಜಿ ಪಾಪ ಉಂಡಿಲ್ಲ ಅಂತ ಅದಕ್ಕೆ ಹೇಳಿದ್ನಮ್ಮ. ಏನು ಹೇಳೋದು ತಪ್ಪೇ? ನನ್ನ ತಳ್ಳಿ ಕೇಳಿ ಹೇಳ್ತೀನಿ. ಅಲ್ಲ ಯಾತನಾಗಲಿ ಯಾರು ನನಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೋಬೇಕು.
ಕೇಳಬೇಕು ಯಾರನ್ನ ಅಂತ ಕೇಳಬೇಕು. ಹೆಂಗೆ ಹಿಂಗಂದ್ರೆ ಹೆಂಗೆ, ಹಿಂಗೆ ಮಾಡಿದ್ರೆ ಹೆಂಗೆ, ಹಿಂಗೆ ಹಾಕಿರಿ ಹೆಂಗೆ ಅಂತ ನನ್ನ ತಳ್ಳಾದ್ರೆ ಕೇಳು. ನಾನು ಎಣ್ಣೆಸ್ತಾನು ಮಾಡಿದ್ವಮ್ಮ, ಶೆನಕಾಯಿ ತಂದ್ರಿ ನಮ್ದು ಶೆನಕಾಯಿ ಈಗ ಬಸ್ಲಿಲ್ಲ. ಹಿಂಗೆ ಯಾಕೆ ಮಾಡಿಕ್ಕಿರು ಜರಿತಾಳಿ ವಜ್ಜೆ. ನನಗಂತೂ ಸಾಕಾಗ್ಬಿಟ್ಟೈತೆ ಕಣ ಲಸ್ಮಕಾಯಿ ಆಳೇನಿ. ಸಾಕಾಗ್ಬಿಟ್ಟೈತೆ ಈ ವಜ್ಜಿ. ಯಾತನ ಮಾಡಿಕ್ಕು. ಉಪ್ಪು ಖಾರ ಹೆಚ್ಚಾಗೈತೆ, ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕಮ್ಮಿ ಐತೆ, ಸಾಪ್ಕೈತೆ ಒಂದಿಷ್ಟು ಸೇನೆ ಇದ್ರೆ ಉಪ್ಪು ಸೇನೆ ಹಾಕ್ಯಾವ, ಖಾರ ಸೇನೆ ಆದ್ರೆ ಖಾರ ಇಲ್ಲ ಸಾಪ್ಗೈತಿ. ಬರೇ ಹಿಂಗೆ ಜರಿಯದೆ ನಮ್ಗಂತೂ ಆಲೇನೇ ಸಾಕಾಗ್ಬಿಟ್ಟೈತಿ. ಬಿಡತ್ತ ಹೋಗಿ ಸುಮ್ಮನೆ ಇದೆಯಮ್ಮ. ಅತ್ತೆ ಸೊಸೆ ಮದ್ದಿದಾಗೆ ಹೋಗ್ಬಿಡ, ಸುಮ್ಕಿರು ನೀನು ಬಾಯಿಟ್ಲ ಸುಮ್ಮನೆ ಹೇಳೋದು. ಇವಳಿಗೆ ಬರಲ್ಲ ಅಂದ್ರಲ್ಲ ಒಂಚೆ ಸಿಗುಳು ಸಪ್ ಮಾಡಕ್ಕೆ, ಅದಕ್ಕೆ ನಾನು ಹೇಳ್ಕೊಡ್ತೀನಿ. ಎಲ್ಲೋ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕ. ಒಂಚೆ ಚಿಗ್ರು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಗಾಯಿ ಹಾಕಿದ್ರೆ ಹಸಿರುಗಾಯಿ, ಖಾರದ ಪುಡಿ ಹಾಕೋದಾದ್ರೆ ಖಾರದ ಪುಡಿ, ಒಂದಿಟ್ಟು ಕಾಯಿ ತುರಿ, ಒಂದಿಟ್ಟು ಸಾಂಬಾರ್ದಿಟ್ಟು, ಮತ್ತು ಒಂದಿಷ್ಟು ಬೇಳೆಕಾಳು, ಒಂದಿಷ್ಟು ಮೈಕೊಳ್ಳಿ ಕಾಳು, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸ್ತ್ ಬಿಡೋದು. ಬದನೆಕಾಯಿ ಹಾಕ್ಬೇಕು. ಮೇನ್ ಬದನೆಕಾಯಿನೇ ಮರ್ತು ಬಿಟ್ಟಿದ್ದೀನಿ. ನಾಳೆ ನಮ್ಮ ಜಯ್ಯ ಕೈಗೆ ನಾನು ಬಿಡು ನೋಡೋಣ ಅದೇ ಹೆಂಗೆ ಹೇಳ್ಕೊಡ್ತಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ. ಅಲ್ಲ ಮುಂಚೆ ಚಿಗುರು ಸಾಪ್ ಮಾಡೋದು ನೀನೇ ಒಟ್ಟು ಅರ್ಧ ಬರ್ಗ ಹೇಳ್ಕೊಡ್ತೀಯಮ್ಮ. ನನ್ ಕೇಳು ಅಂತ ಬಿಲ್ಡಪ್ ಕೊಡ್ತೀಯಮ್ಮ. ಸುಮ್ಮನೆ ಹೋಗೋದ್ ಕಲಿ, ನಿನಗೆ ಬರೋಲ್ಲ. ಇಲ್ಲುದ್ದೆಲ್ಲ ಬದನೆಕಾಯಿ ಹಾಕದೆ ಹೇಳಿಲ್ಲ. ಮುಂಚೆ ಸಿಗುರು ಸೊಪ್ಪಿ ಮೇನ್ ಬದನೆಕಾಯಿ ಹಾಕೋದು ಅದನ್ನೇ ಹೇಳಿಲ್ಲ. ಫಸ್ಟಿಗೆ ಹಂಗೆ ಹಸ್ರುಗಾಯಿನೂ ಹೇಳಿಲ್ಲ, ಖಾರದ ಪುಡಿನೂ ಹಾಕ್ಬೇಕು ಅಂತಲೂ ಹೇಳಿಲ್ಲ. ಬರೀ ಇಲ್ಲ ಅಂತಾಗೆ ಬಿಲ್ಡಪ್ ಕೊಡಕ್ಕೆ ಬರಬೇಡ ನೀನು, ಬರೀ ಬಿಲ್ಡಪ್ ನೀನು. ಸುಮ್ಮನೆ ಹೋಗೋದ್ ಕಲಿ. ಅದು ಹಂಗಲ್ಲ, ನನಗೂ ಎಲ್ಲ ಬರುತ್ತೆ, ಎಲ್ಲ ಸಾರೂ ಬರುತ್ತೆ. ನಾನು ಮಾಡಿದೀನಿ ಬಾ. ನಿನ್ನೆ ಸ್ನಾನ ಲಸ್ಮಕ್ಕ ಅವರೆಲ್ಲ ಹೋಗಿ ಕಿತ್ಕೊಂಬಂದು ಮಾಡಿದೀವಿ. ಹೆಂಗೈತಿ ಬಾ ನಮ್ಮ ಮನೆಯ ಗುಣ್ಣು ನೀನು ಉಂಟ ನೋಡು ಬಾ ನೀನು. ಇವಳಿಗೆ ಯಾಕೆ ಬರಲ್ಲ ಹೇಳ ಜಯಮ್ಮ, ಬರ್ದಿಲ್ಲದ ಕಲ್ವಿ ಹೆಂಗೆ ಮಾಡಿರೋದು ಇವಳು. ಹೇಳತ್ತ ಸುಮ್ಮನಿರು ಜಯಕಯ್ಯ, ನಿಂಗೆ ಯಾಕೆ ಅವಳು ಮೊದಲೇ ಸಿಟ್ಟಾಗಿ ಮಂಗಳಮ್ಮ ನೀನು ಅವಳ ಹತ್ರ ಹಿಂಗೆ ಮಾತಾಡಿ ಸುಮ್ಕಿರು. ಈಗಳೇ ಎಲ್ಲರಿಗೂ ಬರುತ್ತೆ. ಏನು ಮುಂಚೆ ಸಿಗ್ರಿಕ್ಕದು ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಹಸ್ರುಗಾಯಿ ಇದ್ರೆ ಹಸ್ರುಗಾಯಿ, ಟೊಮೆಟೊ ಖಾರದ ಪುಡಿ ಇದ್ರೆ ಖಾರದ ಪುಡಿ, ಬದನೆಕಾಯಿ 2 ಬದನೆಕಾಯಿ ಹೆಚ್ಚಾಕಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ. ಬೆಳಕಾಳು ಇವು ಮಾಯ್ಕುಳಿ ಕಾಳು ಎಲ್ಲ ಹಾಕಿ ಒಗ್ಗರಣೆ ಒಯ್ಯೋದು ಅಷ್ಟೇ. ಬೇಯಿಸಿ ಒಂದು ಈಸ್ ನೀರು ಬಿಟ್ಟು ಬೇಯಿಸೋದು. ಬೇಯಿಸಿ ಆಮೇಲೆ ಮಸ್ತ್ ಬಿಟ್ಟು ನೀರುಳ್ಳಿ ಹಾಕಿ ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕೋದಷ್ಟೇ. ಏನಂತ ದೊಡ್ಡದೇ ಅಲ್ಲ, ಎಲ್ಲರಿಗೂ ಬರುತ್ತೆ. ಅದೇನು ಮುಂಚೆ ಸಿಗುಗಳು ಸೊಪ್ಪು ಮಾಡೋದೇನು. ನೀನು ಹೇಳಕ್ ಹೋಗ್ಬೇಡ, ಅದು ನೀನು ದೊಡ್ಡದಾಗಿ ಹೇಳ್ತೀಯ. ಏನೋ ನಾನು ಎಲ್ಲ ತಿಳ್ಕೊಂಡಿರೋಳಮ್ಮಂಗೆ ಹೇಳಕ್ ಹೋಗ್ತೀಯ. ಬಿಲ್ಡಪ್ ಕೊಡಬಾರ್ದು ಇಲ್ಲಿ. ಒಂದು ಅತ್ತೆ ಸೊಸೆ ಮಧ್ಯದಾಗೆ ಬರಬಾರ್ದಮ್ಮ. ನಿಮ್ಮ ಮನೆ ನೀನು ನಿನ್ನ ಸೊಸೆ ಗುದ್ದಾಡ್ಬೇಕಾದ್ರೆ ನಾವು ಹಂಗೆ ಬರ್ತೀವಿ ಹೇಳಕ್ಕೆ. ನೀನು ಎಲ್ಲರ ಮಂತಕ್ಕೂ ನೀನು ಯಾಕೆ ಬರೋದು? ಅತ್ತೆ ಸೊಸೆ ಗುದ್ದಾಡ್ಬೇಕಾದ್ರೆ ಯಾರನ್ನ ಮಾರ್ಗಿಟ್ಟರ್ ಗುದ್ದಾಡಿರು, ಅತ್ತೆ ಸೊಸೆರು ಗುದ್ದಾಡಿರು, ಯಾರನ್ನ ಅಣ್ಣ ತಮ್ಮಗಳು ಗುದ್ದಾಡಿರು, ನೀನು ಯಾಕೆ ಬರೋದು ಹೇಳಕ್ಕೆ? ನೀನು ಹೇಳಕ್ ಬರಬಾರ್ದು. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ ಬಿದ್ದಿರಾತ್ ಕಲಿ. ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಕಾಪ್ರ ಮಾಡ್ತಾರೆ. ಇವಾಗೇನು ನೀನು ಒಬ್ಳೆ ಎಲ್ಲ ಏನು ಅಪರಪ್ಪ, ನೀನು ಒಬ್ಳೆ ಏನೋ ಮಾಡಬಾರದು ಮಾಡಿದ್ನಿ ಅಮ್ಮಂಗೆ ದೊಡ್ಡದಾಗಿ ಬಿಲ್ಡಪ್ ಕೊಡಕ್ಕೆ ಬರಬೇಡ. ನನಗೆ ನೀನಂತೂ ಹೆಂಗೆ ಇದು ಮಾಡ್ತೀಯಮ್ಮ ಹಂಗೆ? ನನಗೆ ಹೇಳ್ಕೊಡಕ್ಕೆ ಬರ್ತೀಯಲ್ಲ ನೀನು ಮುಂಚೆ ಸಿಗುಳು ಸಪ್ ಮಾಡೋದ? ಹೋಗಿ ಇವಳು ಹಂಗೆ ಮತ್ತೆ ಇವಳು ಒಳ್ಳೆಳಲ್ಲ ಕಣೇ ಅಮ್ಮಣಿ ಜಯಮ್ಮ. ಇವಳು ಒಳ್ಳೆಳಲ್ಲ, ಸುಮ್ಕಿರು ಇವಳು ಒಳ್ಳೆಳಲ್ಲ ಇವಳು. ಇವಳ್ದೇನು ಹೇಳ್ತೀಯ, ಇವಳು ಒಳ್ಳೆಳಲ್ಲ ಇವಳು. ಸುಮ್ಕಿರು, ಹೇಳ್ಬೇಡ, ಸುಮ್ಕಿರು ನೀನು. ಸುಮ್ಕಿರು, ಹೋಗಮ್ಮ ಹೋಗಿ. ಇವಳು ಒಳ್ಳೆಳಲ್ಲ. ಹೇಳಮ್ಮ ನಾನು ಒಳ್ಳೆಳಲ್ಲ. ನಾನು ಒಳ್ಳೆಳಲ್ಲ ಅತ್ತೇನೆ. ಉಂಬಕ್ಕಿಕ್ ಮಾಡಿಕ್ಕಲ್ಲ, ಬಟ್ಟೆ ಬಗ್ಗೆ ಅಲ್ಲ, ನಾನು ಒಳ್ಳೆಳಲ್ಲ. ಸುಮ್ಕಿರಿ ಅಮ್ಮಣಿ ಮಂಗ್ಲಮ್ಮ, ಸುಮ್ಕಿರು, ಯಾತ ಮಾತಾಡ್ಬೇಡ. ಲಸ್ಮಕ್ಕ ಬಾರಿ ಜಯಮ್ಮ ಕರ್ಕೊಂಡು ಹೋಗೋಣ ಬಾರಿ, ಸುಮ್ಮನೆ ಹಾಕ್ಲಾಗಿ. ಹೇಳ್ಬಾರ್ದು. ಎಲ್ಲರ ಮನೆಯಾಗ ಇರ್ತಾವ ಅತ್ತೆ ಸೊಸೆ ಜಗಳ, ಎಲ್ಲರ ಮನೆಯಾಗೂ ಇದ್ದಾವೇನಿ. ಅಂಥವೆಲ್ಲ ಹೇಳಕ್ ಹೋದ್ರೆ ನಾವು ಸುಮ್ಮನೆ ಇದಾಗ್ತೀವಿ. ಸುಮ್ಕಿರು, ಇನ್ನೇನು ಮಾಡಕ್ಕ ಸಾಕಾಗಿ. ಒಂದಿನದಲ್ಲ, ಒಂದು ಕಾಲದಲ್ಲ, ಒಂದಿನ ಎಂಥದ್ದು ಕೆಡುತ್ತೆ. ಒಂದೊಂದಿನ ಎಲ್ಲ ಮನೆಯಾಗೂ ಅಡುಗೆ ಕೆಡುತ್ತೆ. ನಮ್ಮ ಮನೆಯಾಗೂ ಒಂದೊಂದಿನ ಕೆಡುತ್ತೆ. ನಮ್ಮ ಅಜ್ನು ಬೈತಾನೆ, ಆತರ ಸಾರು ಮಾಡ್ತೀಯೇ, ಇನ್ನು ಈ ವರ್ಷ ಆದ್ರೂ ನೀನು ಕಾಪ್ರ ಮಾಡೋದು ಕಲ್ತಿಲ್ಲ ಅಂತ ನಮ್ಮ ಅಜ್ನು ಬೈತಾನೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದಿನ ಹಂಗೆ ಕೆಟ್ಟೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಿಲ್ಡಪ್ ಜಯಮ್ಮ ಅತ್ತೆ ಸೊಸೆ ಜಗಳದಲ್ಲಿ ಬುದ್ಧಿ ಹೇಳಕ್ಕೆ ಹೋಗಿ ಸರಿಯಾಗಿ ಬೈಸ್ಕೊಂಡು. ಹೇಳಕ್ಕೆ ಹೋಗ್ಬಾರ್ದು, ಎಲ್ಲರೂ ಬುದ್ಧಿವಂತರು ಇರ್ತಾರೆ ಇವಾಗಿನ ಕಾಲದಾಗೆ. ಮುಂಚೆ ಸಿಗುಳು ಸಪ್ ಮಾಡೋಣ ಬಾ, ನಾನು ಹೇಳ್ಕೊಡ್ತೀನಿ ಅಂತೇಳಿ ಮಂಗ್ಲಮ್ಮಗೆ ಹೇಳ್ಕೊಡಕ್ಕೆ ಹೋಗಿ ಬೈಸ್ಕೊಂಡ್ಲು. ನಾವು ಕಲ್ತಿದ್ದೀವಿ, ನೀನು ಒಬ್ಬಳೆ ಎಲ್ಲ ಕಲ್ತಿರೋದು ಅಂತೇಳಿ ಬೈಸ್ಕೊಬಿಟ್ಲು. ನೋಡ್ತಾ ಇರಿ, ನಾನು ಬರೋಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.